ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತೇನಪ್ಪ ಅಂದರೆ ಪಲಾವ್ ಮಾರೋಕ್ಕೆ ಹೋಗ್ತಿದ್ದೀನಿ, ಅಂದರೆ ವೆಜಿಟೇಬಲ್ ಬಿರಿಯಾನಿ. ಇವತ್ತಂತೂ ಪಕ್ಕ ಬಿಡೋಲ್ಲ, ಅದು ಎಷ್ಟೋ ಥರ ಆಗಲಿ ಫುಲ್ ಸೇಲ್ ಮಾಡೇ ಮಾಡ್ತೀನಿ. ಅದ್ರ ಜೊತೆ ಒಂದು ನಿನ್ನೆ ಉಳಿದಿದ್ವಲ್ಲ ಬಾಟಲ್ಸ್, ಅದ್ರ ಜೊತೆ ಒಂದು ಕಾಂಪ್ಲಿಮೆಂಟ್ರಿ ಅಂತೇಳಿ ಒಂದು ಪಾರ್ಸಲ್ ಜೊತೆ ಒಂದು ಬಾಟಲು ಕೊಡ್ತಿದ್ದೀನಿ. ಅಷ್ಟು ಸೇಲ್ ಮಾಡೇ ಮಾಡ್ತೀನಿ. ಹಾಗೆ ಈ ವಿಡಿಯೋನ ಫುಲ್ಲಾಗಿ ನೋಡಿ ಸಪೋರ್ಟ್ ಮಾಡಿ. ಬನ್ನಿ ಹೋಗೋಣ. ಲೆಟ್ಸ್ ಗೋ. ನೆನ್ನೆದು ವಾಟರ್ ಬಾಟಲ್ ಅದನ್ನು ಸೇಲ್ ಮಾಡ್ತೀನಿ. ಇವತ್ತಾಗಿದ್ದಾಗಲಿ ಸೇಲ್ ಮಾಡ್ಕೊಂಡೇ ಬರೋದು. ಜೈ ಆಂಜನೇಯ. ಫ್ರೆಂಡ್ಸ್, ಏನಪ್ಪ ವಿಷಯ ಅಂದರೆ, ನಿನ್ನೆ ಇಲ್ಲಿ ಸ್ಟೇಡಿಯಮ್ ಬಾಟಲ್ ಮಾರೋಕ್ಕೆ ಅಲ್ಲಿ ಪಾಪ ಒಬ್ಬರಿಗೆ ಊಟ ಇರಲಿಲ್ಲ. ಅವರಿಗೆ ಡೈಲಿ ಊಟ ಇರಲ್ಲಂತೆ. ಅದಕ್ಕೆ ಅವ್ರಿಗೆ ಫಸ್ಟ್ ಒಂದು ಪಾರ್ಸಲ್ ಕೊಟ್ಟು ಆಮೇಲೆ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಅವರಿಗೆ ಊಟ ಕೊಟ್ವಿ. ಊಟ ಕೊಡೋದು ವಿಡಿಯೋ ಮಾಡಿ ಹಾಕುವಂಥದ್ದೇನಿಲ್ಲ, ಅದಕ್ಕೋಸ್ಕರ ವಿಡಿಯೋಗೋಸ್ಕರ ಕೊಟ್ಟಿಲ್ಲ. ಪಾಪ ನಿನ್ನೆ ನೋಡಿದ್ವಿ, ಆದರೆ ಇವತ್ತು ಯಾರೋ ಪುಣ್ಯಾತ್ಮರು ಕೊಟ್ಟೋಗಿದ್ದಾರೆ ಊಟ. ಅವರಿಗೂ ಒಳ್ಳೆಯದಾಗಲಿ. ಬನ್ನಿ, ಇದನ್ನು ಸ್ವಲ್ಪ ಸೇಲ್ ಮಾಡಿ, ಎಲ್ಲ ಫುಲ್ ಸೇಲ್ ಮಾಡೇ ಹೋಗೋಣ. ಫ್ರೆಂಡ್ಸ್, ಇವತ್ತೆಲ್ಲ ಪಬ್ಲಿಕ್ ಎಲ್ಲ ಚೆನ್ನಾಗಿದೆ. ಇವತ್ತು ಪಕ್ಕ ಎಲ್ಲ ಸೇಲ್ ಆಗ್ತವೆ ಅನ್ನೋ ನಂಬಿಕೆನೂ ಇದೆ. ಬನ್ನಿ ಸೇಲ್ ಮಾಡೋಣ. ಊಟ ಬೇಕಣ್ಣ? ಪಲಾವ್. ರೆಸ್ಪಾನ್ಸ್ ಚೆನ್ನಾಗಿತ್ತು. ಪಲಾವ್. ಬರೋಣ, 40 ಅಷ್ಟೇ. ವಾಟರ್ ಬಾಟ್ಲು ಕೊಡ್ತೀನಿ. ವಾಟರ್ ಬಾಟ್ಲು ಕೊಡ್ತೀನಿ ಬರೋಣ. ವಾಟರ್ ಬಾಟ್ಲು ಕೊಡ್ತೀನಿ. 40 ರೂಪಾಯಿ ಕೊಡ್ರಿ. ವಾಟರ್ ಬಾಟ್ಲನ್ನು ಕೊಡ್ತೀನಿ. ಪಲಾವ್ ತಿಂತಿ ಅಂದೆ ಮನೆಗೆ ಒಂದು ಹಾಫ್ ಲೀಟ್ರ್ ನೀರು ಕೊಡ್ಬೋದು. ಚೇಂಜ್ ಅದು ಕೂಡ 10 ರೂಪಾಯಿ ಇಲ್ಲ. ಅದನ್ನು ನೋಡಕತ್ತೀನಿ ನಾನು. ನನ್ನ ಹತ್ರ ಇದ್ದ ಅವನಿಗೆ ಕೊಟ್ಟು ಬಾ. ಈ ಥರ ನೋಡೋಣ ಚೇಂಜ್ ಇದ್ರೆ. ಇವಾಗ ನಾನು ಕೊಟ್ಕಂದ್ರೆ ನೋಡಿ ನಮ್ಮದು ಈಗ ನಿಮ್ಮದೇ ಅಣ್ಣ ಬೋಣಿಗೆ. ಅದಕ್ಕೆ ಚಿಲ್ಲರೆ ಅಲ್ಲ, ನಾವು ಮಾರ್ಕೆಟಿಗೆ ಹೋಗಿ ಹಂಗೆ ಬಂದು ಕೊಟ್ಟು ಈಗ ಬಂದ್ವಿ. ಸರಿ ಅಣ್ಣ. ಚೇಂಜೇ ತರಲಿಲ್ಲಲ್ಲಪ್ಪ ನಾನು. ಒಂದು ಬಾಟ್ಲಾದ್ರೂ ಸೇಲ್ ಆಗೋದು. ಅಣ್ಣ ಪಲಾವ್. ಹ್ಞೂ ಅಣ್ಣ. ಅಣ್ಣ ಇಲ್ಲ ಅಣ್ಣ, ಹಾಫ್ ಲೀಟ್ರ್. ಕತ್ರಿಕೆಯಿಂದ ಕೊಡ್ಬಾರ್ದು. ಥ್ಯಾಂಕ್ಸ್. ಇಲ್ಲಿಗಿಂತ ಅಲ್ಲಿ ಸ್ವಲ್ಪ ಮುಂದೆ ಇಟ್ಕೊಂಡ್ರೆ ಬಿಡ್ತಾರೆ. ಅಲ್ಲಿ ಆಟೋನೂ ಬಸ್ ಅಡ್ಡ ನಿಂತ. ಸ್ವಲ್ಪ ಆಕಳೇ ಹೋಗಿದ್ದು. ಹಾಂ, ಏನು ಮಾಡ್ಕೊತಾವ್ರು? ಅಲ್ಲಿ ಆಟೋ ಇದೆಯಲ್ಲ, ಹಾಂ, ಅಲ್ಲಿ ಹೋದ್ರು ಅಂದರೆ ಅಲ್ಲಿ ಅಣ್ಣ ಲೋಕಲ್ ದಾವಣ ಇರುತ್ತೆ ಅಣ್ಣ. ಅಲ್ಲೂ 3 ಮಾರ್ತಾರಣ್ಣ. ಅಲ್ಲೂ 3 ಮಾರ್ತಿದ್ದಾರೆ. ಅವ್ರಿಗೆ ನನಗಾಗುತ್ತೆ ನಿನಗಾಗುತ್ತೆ ಬೈ. ಹೌದು ಕರೆಕ್ಟ್. ಹೋಗೋರು ಏನು ಮಾಡ್ತಾರೆ? ಹೌದು, ಏನೋ ಅವ್ರು ರೆಂಟಿಗೆ ತಗೊಂಡು ಜಾಗನ ಅಣ್ಣ ಒಳ್ಳೆ ಕೈಯಿಂದ ಬೋಣಿಗೆ ಮಾಡಿದ್ದಾರೆ. ಹಾಕತ್ತೀವತ್ತು ಪಕ್ಕ. ಒಂದು ಊಟ ಹೋಗ್ಬೇಕಿತ್ತಪ್ಪ, ಸೇಲ್ ಆಗಲಿಲ್ಲ. ಊಟ ಸೇಲ್ ಆಗಲಿಲ್ಲ. 2 ಬಾಟಲ್ಸ್ ಹೋದು. ಅದಕ್ಕೆ ಈ ಕಡೆ ಜನ ಇದ್ದಾರ, ಈ ಕಡೆ ಬಂದಿದ್ದೀನಿ. ಬನ್ನಿ. ನಾ ಪಲಾವ್ ಬೇಕಣ? ಪಲಾವ್. ಪಲಾವ್ ಮೇಡಮ್, ಪಲಾವ್ ಬೇಕಾ? ಫ್ರೆಂಡ್ಸ್, ಪೊಲೀಸ್ ಬಂದರು. ಇವಾಗ ಆ ಕಡೆ ಹೋಗಿ ಒಂದು ರೌಂಡ್ ಹೊಡೆದು ಬರ್ಬೇಕು ಅವ್ರು ಹೋಗೋ ತನಕ. ಇಲ್ಲಾಂದರೆ ಲಾಠಿ ತಗೊಂಡು ಕೊಡ್ತಾರೆ. ರೌಂಡ್ ಹಾಕ್ಕೊಂಡು ಮತ್ತೆ ಬಂದರೆ ಅಣ್ಣ ಪಲಾವ್ ಐತೆ ಬೇಕಾ? ಬಂದ್ರಪ್ಪ ಪೊಲೀಸ್. ಫ್ರೆಂಡ್ಸ್, ಇವತ್ತು ಖಾಲಿ ಮಾಡೋಣ ಅನ್ಕಂದ್ರೆ ಮತ್ತೆ ಜೀಪ್ ಬಂದುಬಿಡ್ತೀಗ. ಒಂದೊಂದು ಸೇಲ್ ಮಾಡಿಲ್ಲ ಅಣ್ಣ. ಇಲ್ಲೆಲ್ಲಿ ಮಾರಿದರೆ ಸೇಲ್ ಆಗ್ತಾವಣ್ಣ? ಆ ಕಡೆ ಗೇಟಿಗೆ ಹೋಗ್ಬೇಕು. ಅಲ್ಲಿ ಸಾಯಿಬಾಲ ಜೊತೆ ಐತಿ. ಜಲ್ದಿ
ಖಾಲಿ ಹಾಕೋದು ರೈಸ್ ಅಂತ ಕೃಷ್ಣ ಮಾಡ್ಕೊಬೇಡ ಬರ್ದಾರ ಕಡೆ ಸ್ವಲ್ಪ ನಿಂತ್ಕೋಬೇಕು ಗೊತ್ತಾಗಲ್ದಂಗೆ ಅಲ್ಲಿ ಸೈಡಿಗೆ ನಿಂತ್ಕ ರೈಸ್ ಬೇಕಂತ ಕೇಳಿ ನೋಡಿ ಏನು ತಂದೀಯಾ ಇದು ಪಲಾವ್ ಅಣ್ಣ. ಪಲಾವ್ ಅಣ್ಣ ಪಲಾವ್ ಬೇಕಂತ ಯಾರು ತಾನಿಲ್ಲ ಥ್ಯಾಂಕ್ಸ್. ಇದೇನು ಹಾಂ ಪಲಾವ್ ಅಣ್ಣ 30 rupees ಅಣ್ಣ ಬೇಕು. ಊಟ ಆಯ್ತು. ಹಾಂ ಎಲ್ಲಿಂದ ಮಣಿ ಎಲ್ಲಿಂದ ಬಂದಿರ SPS ನಗರ. ಯಾರು ಹಚ್ಕೊಟ್ಟರು ಇಲ್ಲ ಅಣ್ಣ ನಾನೇ ಬಂದಿರೋದು. ಇಲ್ಲಿ ಇದಾರೆ ಹಂಗೆ. ಇಲ್ಲ ಅಣ್ಣ ಪಲಾವ್ ಆಯ್ತು ಬೇಗ. ತುಂಬ ಕಷ್ಟ ಇದೆ ಮಾರೋದು. ನಾವೇನೋ ಅಂದ್ಕೊಂಡಿರ್ತೀವಿ, ಅಲ್ಲಿ ಮಾರೋರನ್ನ ನೋಡೇ ಒಂಥರ ಆಯ್ತು ನನಗೆ. ನಾನೇನೋ ಒಂದು ವಿಡಿಯೋ ಮಾಡೋಕ್ಕೋಸ್ಕರ ಒಂದು ಡೇಗೆ ಬಂದಿರ್ಬೋದು. ಅಲ್ಲಿ ಡೈಲಿ ಮಾರೋರ್ದು ತುಂಬ ಕಷ್ಟ ಇದೆ ಜೀವನ. ಪೊಲೀಸವರು ಪದೇ ಬರ್ತಿರ್ತಾರೆ, ಅವರಿಗೂ ಅಮೌಂಟ್ ಕೊಡಬೇಕು. ಅಮೌಂಟ್ ಕೊಟ್ಟರು ಮತ್ತೆ ಬೈತಾರೆ. ಭಾಳ ಕಷ್ಟ ಇದೆ ಫ್ರೆಂಡ್ಸ್. ಯಪ್ಪ, ನಾನು ಇಷ್ಟೊತ್ತಾದರೂ ಒಂದು ಸೇಲ್ ಮಾಡಿಲ್ಲ. ಅಂದರೆ ಟೀ ಸಿಗರೇಟು ಅದು ಜಾಸ್ತಿ ಕೇಳ್ತಾರಲ್ಲಿ, ಊಟ ಯಾರೂ ಕೇಳ್ತಿಲ್ಲ. ಅದಕ್ಕೆ ಒಂದು ಸೇಲ್ ಮಾಡಿಲ್ಲ. ಅದಕ್ಕೆ ಇನ್ನೊಂದು ಪ್ಲೇಸಿಗೆ ಹೋಗ್ತಿದ್ದೀನಿ, ಅಲ್ಲೂ ಸೇಲ್ ಮಾಡೋಕ್ಕೆ ನೋಡ್ತೀನಿ. ಯಾಕಂದರೆ ಇವತ್ತು ಚಾಲೆಂಜ್ ಕಂಪ್ಲೀಟ್ ಮಾಡಲೇಬೇಕಲ್ಲ, ಅದಕ್ಕೋಸ್ಕರ ಒದ್ದಾಡ್ತಿದ್ದೀನಿ. ನೋಡೋಣ. ಅವೇ ಸೇಲ್ ಹಾಕಿಲ್ಲ, ಒಂದು 4-5 ಹೋದರೆ ಚೆನ್ನಾಗಿದೆ. ಜನನೇ ಇಲ್ಲ ಬಿಡ ಖುಷಿ ಇಲ್ಲ ಅಲ್ಲೇ ಬರೀ ವ್ಯಾಪಾರನೂ ಮಾಡಿಲ್ಲ ಹೆಂಗೆ ಪಲಾವ್ ಕಂಪ್ಲೀಟ್ಲಿ ಪಬ್ಲಿಕ್ ಇರಲೇ ಇಲ್ಲ. ಮತ್ತು ಅದಕ್ಕೆ ಎಲ್ರಿಗೂ ಅದು ಅಲ್ಲಿ ಮಲಗಿರೋರಿಗೆ, ಮನೆಯಿಂದ ಹೊರಗಡೆ ಇರ್ತಾರಲ್ಲ ಅವರಿಗೆ ಕೊಟ್ಟು ಬಂದ್ವಿ. 1:48 ಆಗಿದೆ. ನಾವು ಮನೆಗೆ ಹೋಗೋಷ್ಟೊತ್ತಿಗೆ 2 ಗಂಟೆ ಆಗುತ್ತೆ. ಇನ್ನೊಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಕೆಲವ್ರು ಹೇಳ್ತಾರೆ, ನಿಮಗೇನಪ್ಪ ವೀಡಿಯೋಸ್ ಮಾಡ್ತೀರಾ, ನಿಮ್ಗೆ ಇನ್ಸ್ಟಾಗ್ರಾಮಲ್ಲಿ ದುಡ್ಡು ಬರುತ್ತೆ, ಯೂಟ್ಯೂಬಲ್ಲಿ ದುಡ್ಡು ಬರುತ್ತೆ ಅಂತ ಹೇಳ್ತೀರಾ. ತುಂಬ ಕಷ್ಟ ಇದೆ. ಅಷ್ಟೆಲ್ಲ ಕಷ್ಟ ಬಿದ್ದು ವಿಡಿಯೋ ಮಾಡಿ ಫಾಲೋವರ್ಸ್ ಆಗಲಿ ಸಬ್ಸ್ಕ್ರೈಬ್ಸ್ ಆಗಲಿ ಮಾಡ್ಕೊಂಡಿರ್ತಾರೆ. ಹಂಗೆ ಸುಲಭವಾಗಿ ಏನು ಸಿಗಲ್ಲ. ನನ್ನ ಪರಿಸ್ಥಿತಿನೇ ನೋಡಿರಿ. ಹೋಗಿದ್ದೀನಿ, ಒಂದು ಸೇಲ್ ಆಗಿಲ್ಲ. 10:30 ಹೋಗಿದ್ದು ನಾನು. ಇವಾಗ ನೋಡಿರಿ 2 ಗಂಟೆ ಆಗಿದೆ ಟೈಮು. ಒಂದು ತಗೊಂಡಿಲ್ಲ, ಒಂದು ಸೇಲ್ ಆಗಿಲ್ಲ. ಒಂದು 3 ಬಾಟ್ಲಿ ಸೇಲ್ ಆಗಿದ್ದು ಅಷ್ಟೇ. ಊಟ ಅಂತೂ ಒಂದು ಹೋಗಲಿಲ್ಲ. ಅದಕ್ಕೋಸ್ಕರ ಅಲ್ಲೇ ಬಸ್ ಸ್ಟ್ಯಾಂಡಲ್ಲಿ ಮಲಗಿದ್ರು. ಅವ್ರಿಗೆ ಕೊಟ್ಟು ಅವ್ರು ತುಂಬ ಖುಷಿಯಾಗಿದ್ದರು. ಹಂಗೆ ಒಂದು ಊಟಕ್ಕೋಸ್ಕರ ಎಷ್ಟು ಜನ ಅಲ್ಲಿ ಪರದಾಡ್ತಿದ್ರು ಅಂಥೇಳಿ ಕಣ್ಣಾರೆ ನೋಡಿಬಿಟ್ಟೆ. ಇಷ್ಟೇ ಫ್ರೆಂಡ್ಸ್. ಥ್ಯಾಂಕ್ ಯು ನನ್ನ ವಿಡಿಯೋ ನೋಡಿದ್ದಕ್ಕೆ. ಬಾಯ್.